ಟೈಮು ಎಷ್ಟು ಜಲ್ದಿ ಚೇಂಜ್ ಆಗ್ಲತ್ತದಲ್ಲ ರೀ. ನಮಗ್ ಬೆಳಕು ತೋರಿಸಿದ ಕಣ್ಣುಗಳಿಗೆ ವಯಸ್ಸಾಗ್ಲತ್ತದ. ಆ ಕಣ್ಣುಗಳಿಗೆ ಕಾಳಜಿ ಮಾಡೋದು ನಮ್ ಕೆಲಸ. ಎಷ್ಟೋ ದಿನಗಳಿಂದ ಪ್ಲಾನ್ ಮಾಡ್ಲತ್ತಿದ್ರಿ ಹಳ್ಳಿ ಕಡೆ ಬಂದಾಗ ಅವ ಅಪ್ಪನ ಕಣ್ ಚೆಕ್ ಮಾಡ್ಸಮ್ಮ ಅಂತೇಳಿ. ಬಟ್ ಆಗ್ತಾ ಇರ್ಲಿಲ್ಲ. ಈ ಸರ್ತಿ ಹಳ್ಳಿಗೆ ಬಂದಾಗ ಒಂದ್ ದಿವ್ಸ ಸ್ಪೆಸಿಫಿಕ್ ಆಗಿ ರಜೆನ ಅವ್ರ ಕಣ್ಣು ತೋರ್ಸ್ಲಕ್ಕಂತ ಇಟ್ಬಿಟ್ಟಿದ್ದ. ಈಗಾದ್ರೂ ಹೊರಗೆ ಹೋಗೋದಿತ್ತಪ್ಪ ಅಂತಂದ್ರೆ ನಮ್ಮ ಅವ್ವ ಹೇಳ್ತಾ ಇರ್ತೀನಿ, ನಾಷ್ಟ ಅಷ್ಟೇ ಮಾಡ್ಯಾವ, ಊಟ ಹೊರಗೆ ಮಾಡಮ್ಮ ಅಂತೇಳಿ. ಆದ್ರೆ ನಮ್ಮ ಅವ್ವ ಕೇಳಲ್ ನೋಡ್ರಿ. ಮುಂಜಾನೆ ಜಲ್ದಿನೇ ಎದ್ದು ಇಲ್ಲೇ ಚಪಾತಿ ಮಾಡ್ಯಾಳ್ರಿ. ಬೆಂಗಳೂರೊಳಗಿದ್ದಾಗ ಹೊರಗೆ ಅದು ಇದನ್ನೇ ತಿಂತಿ ಮಗ. ಊರ್ ಕಡೆ ಬಂದಾಗನ ಮನಿ ಊಟ ಆರಾಮಾಗಿ ಮಾಡ ಅಂತೇಳಿ ನನ್ ಸಲುವಾಗಿ ಜಲ್ದಿನೇ ಎದ್ದು ಅಡ್ಗಿ ಮಾಡ್ತಾಳ್ರಿ. ಟೈಮ್ ನಮ್ಮ ಅವ್ವ ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ ತಗೊಳೋದ್ ನೋಡಿ ನಂಗ್ ನಗೊಂಟಿತ್ರಿ. ನಂಗ್ ನೋಡಿ ನಮ್ಮ ಅವ್ವ ನಗ್ಲತ್ತಿಳು. ನಮ್ಮಪ್ಪ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡೆವು. ಟೈಮು ಎಷ್ಟು ಜಲ್ದಿ ಚೇಂಜ್ ಆಗ್ತದಲ್ಲ ರೀ. ನಾವು ಹುಟ್ಟದಾಗಿಂದ ನಮಗೆ ಕಷ್ಟಪಟ್ಟು ಬೆಳೆಸಿ ಕಾಳಜಿ ಮಾಡಿ ಪ್ರಪಂಚದ ಬೆಳಕು ನಮಗ್ ಕಣ್ಣಿಗೆ ತೋರಿಸಿದ ಆ ಕಣ್ಣುಗಳಿಗೆ ವಯಸ್ಸಾಗ್ಲತ್ತದ ಅಂತೇಳಿ ಗೊತ್ತಾದಾಗ ಮನ್ಸಿಗೆ ಸ್ವಲ್ಪ ಬೇಜಾರಾಗ್ತದ್ರಿ. ಇಷ್ಟು ವರ್ಷ ನಮ್ಮ ಕಣ್ಣುಗಳಿಗೆ ನೆರಳಾಗಿ ನಿಂತ ಆ ಕಣ್ಣುಗಳು ಕಲ್ಸಿದ ವಿದ್ಯಾ ಬುದ್ಧಿ ನಿಂತ ಸಾಲಿ ಕಲ್ತು ಇವತ್ತೇನೋ ಒಂದ್ ಒಳ್ಳೆ ಜಾಬ್ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡತ್ತೀವಪ್ಪ ಅಂತಂದ್ರ ಅದಕ್ಕೆ ಕಾರಣನೇ ಆ ಕಣ್ಣುಗಳ್ರಿ. ಯಾವಾಗ ಬಿ ಹಳ್ಳಿ ಒಳಗಿರಕ ನಮಗ್ ಆಗಲ್ರಿ. ಇವಾಗ ಬೆಂಗಳೂರಲ್ರಿ ಡೆಲ್ಲಿ ಬೊಂಬೈ ಬಿ ಹೋಗಿ ಕೆಲಸ ಮಾಡಿ ಆರಾಮಾಗಿರ್ತೀವಪ್ಪ ಅಂತಂದ್ರ ಅದಕ್ಕೆ ಕಾರಣನೇ ಹಳ್ಳಿ ಒಳಗೆ ಅವ್ವ ಅಪ್ಪ ಆರಾಮಾಗಿರೋದು ಒಂದು ಕಾನ್ಫಿಡೆನ್ಸ್ ಮೇಲ್ರಿ. ನಮ್ ಬಿಜಿ ಶೆಡ್ಯೂಲ್ ಒಳಗ ನಮಗೋಸ್ಕರ ಕಾಯುವಂತ ಕಣ್ಣುಗಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಗುಲ್ಬರ್ಗಾಕ್ ಬಂದು ಅಪ್ಪನ ದರ್ಶನ ಮಾಡ್ಲಿಲ್ಲಪ್ಪ ಅಂತಂದ್ರ ಮನ್ಸ್ನಾಗಿರೋ ಭಾರಗಳು ಹಂಗೆ ಇರ್ತಾವ ನೋಡ್ರಿ. ನನಗೊಂದು ಆಸೆ ರೀ, ನಮ್ಮ ಅಪ್ಪ ಕರ್ಕೊಂಡು ಚಲೋ ರೆಸ್ಟೋರೆಂಟ್ ಒಳಗ ಊಟ ಮಾಡಿಸ್ಬೇಕಂತೇಳಿ. ಬಟ್ ಅವ್ರಿಗೆ ಮನಿ ಊಟ ಬಿಟ್ಟು ಯಾವ್ದು ಬಿ ಊಟ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ನೋಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.